ಯಾರೂ ಈ ಮನೆ ಬಿಟ್ಟು ಎಲ್ಲಿ ಹೋಗ್ತಿಲ್ಲ. ಕಡ್ಡಿ ತುಂಡು ಮಾಡಿದಂತೆ ನುಡಿದರು ರಮೇಶ್. ಅವರ ಅಭಿಪ್ರಾಯವೇ ಉಳಿದವರದು. ನೋವಾದರೂ ಸಹಿಸಿದವನು. ಸರಿ, ಅಲ್ಲಿಗೆ ನನ್ನೇ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ರೈಟ್. ಇನ್ಮುಂದೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಮುಖವಾಡದ ನಾಟಕ ತೋರಿಸಿಕೊಂಡು ನನ್ನ ಹೆಂಡತಿ ಹತ್ರ ಬರೋದು ಮಾಡಿದರೆ ನಾನು ಬೇರೆ ರೀತಿಯಲ್ಲೇ ವರ್ತಿಸಬೇಕಾಗ್ತದೆ. ಎಚ್ಚರಿಕೆ ಅಂತಾದರೂ ತಿಳಿಯಿರಿ. ಆದೇಶ ಅಂತಾದರೂ ಅಂದ್ಕೊಳ್ಳಿ. ದಯವಿಟ್ಟು ನನ್ನ ಜೀವನಕ್ಕೆ ಬರಬೇಡಿ. ಕೈ ಎತ್ತಿ ಮುಗಿದವನು ತಿರುಗಿಯೂ ನೋಡದೆ ಹೋದನು. ರೀ, ಅವನಿಗೆ ಬೇಜಾರಾಗಿದೆ ಅನಿಸುತ್ತೆ. ನೀವೋಗಿ ಸಮಾಧಾನ ಮಾಡಿ. ಮಗನ ಕುಂದಿದ ಮುಖ ನೋಡಲಾಗದೆ ನಿರುಪಮ ಸಂಕಟಪಟ್ಟರು. ಈಗ ಸಮಾಧಾನ ಮಾಡೋಕ್ಕೆ ಹೋದರೆ ಅಧಿಕ ಪ್ರಸಂಗ ತೋರಿಸ್ತಾನೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅವನೇ ಸರಿ ಹೋಗ್ತಾನೆ ಬಿಡು. ಅಶೋಕರಿಗೂ ಬೇಸರವಾದರು. ಆದರೂ ಮಾವ, ಇಷ್ಟೊಂದು ನಿರ್ಲಕ್ಷ್ಯ ಒಳ್ಳೆಯದಲ್ಲ. ಅವನು ಕೇಳಿದ್ರಲ್ಲಿ ಏನು ತಪ್ಪಿದೆ? ಅಭಿಬ್ರೋ ಬಗ್ಗೆ ನಿಮಗೆ ತಿಳಿದಿದೆ. ಒಂದು ಸರಿ ತಪ್ಪು ಮಾಡಿದ ಅಂತ ಪ್ರಾಣ ಗೆಳೆಯ ಸಮರ್ಥನನ್ನೇ ಇನ್ನೂ ಮಾತನಾಡಿಸಲಿಲ್ಲ. ಅವನೊಬ್ಬ ಮಾಡಿದ ತಪ್ಪಿಗಾಗಿ ಅವರ ಕುಟುಂಬವನ್ನೇ ದೂರ ಇಟ್ಟು ಬಿಟ್ಟ. ನೀವು ಅದೇ ತಪ್ಪು ಮಾಡಬೇಡಿ. ವರುಣ್ಗೂ ಅಶೋಕ್ ನಡೆ ಇಷ್ಟವಾಗಲಿಲ್ಲ. ಈಗ ನನ್ನೇನು ಮಾಡು ಅಂತೀಯ? ಅವನ ಮಾತು ಕೇಳಿ ಪ್ರಣತಿ ಇಂಚರಣ ಮನೆಯಿಂದ ಆಚೆ ನೂಕು ಅಂತೀಯ? ಇದು ನಮ್ಮ ಸಂಸ್ಕಾರನ ಹೇಳು? ಅಶೋಕರು ರೇಗಿದಂತೆ ಕೇಳಿದರು. ಅವರಿಗೆ ಮನೆ ಹೆಣ್ಣು ಮಕ್ಕಳ ಮೇಲೆ ಇಡಿಸಲಿಲ್ಲ ಇರಬಹುದು. ಅದನ್ನೇ ನೀವು ಸಮಾಧಾನವಾಗಿ ಹೇಳ್ಬೋದಿತ್ತು. ತಪ್ಪು ಮಾಡಿರುವ ಇವರಿಗೆ ಒಂದು ಮಾತು ಹೇಳದೆ ನೇರವಾಗಿ ಅಣ್ಣದೇ ತಪ್ಪು ಅಂದರೆ ಏನರ್ಥ? ಅವನ ಹೆಂಡತಿ ಜೀವಕ್ಕಾಗಿ ಇವರ ಜೊತೆ ಜಗಳ ಮಾಡ್ತಾ ಇರೋದು. ಇವತ್ತು ಮಾತಲ್ಲೇ ಕೊಂದಿರುವವರು ನಾಳೆ ಇನ್ನಷ್ಟು ದ್ವೇಷ ಮಾಡಿದರೆ ಅಂತ ಇವರನ್ನು ಹೊರಹಾಕಿ ಅಂದಿದ್ದು. ಇವರೆಲ್ಲ ಭಾರಿ ಒಳ್ಳೆಯವರ? ಅಣ್ಣನನ್ನು ಬೈದರೆಂದು ತಂದೆಯ ಮೇಲೆ ಅಸಮಾಧಾನ ತೋರಿಸಿದ. ನೀನು ಅವನ ಥರ ಮಾತನಾಡಬೇಡ ಇಶು. ಆ ಹೆಣ್ಣು ಮಕ್ಕಳ ಮೇಲೆ ಅಭಿ ಕೈ ಮಾಡೋದು ಸರಿನಾ ಹೇಳು? ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾಗಿತ್ತಾ? ಮಗನ ಮೇಲೂ ಕೋಪ ಬಂತವರಿಗೆ. ಹೌದು, ಇರಬೇಕಿತ್ತು. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕ್ಕೆ ಆಗೋಲ್ಲ ಅಂದಮೇಲೆ ಅವನು ಶಿಕ್ಷೆ ಕೊಡುವಾಗ ಸುಮ್ಮನೆ ಇರಬೇಕು. ಎರಡೂ ಆಗೋಲ್ಲ ಅಂದರೆ ಇವರಿಬ್ಬರನ್ನು ಕಟ್ಕೊಂಡಿರುವ ಇವರ ಗಂಡಂದಿರಿಗೆ ಹೊಡಿಬೇಕು ಅಷ್ಟೆ. ಈ ಕೆಲಸ ಏನಾದರೂ ನನ್ನ ಹೆಂಡತಿ ಮಾಡಿದರೆ ನಾನು ಇವರ ಥರ ನೋಡಿಕೊಂಡು ಮಜಾ ತಗೋತಿರಲಿಲ್ಲ. ಅಣ್ಣನಿಗಿಂತ ಮುಂಚೆ ನಾನೇ ಕತ್ತು ಹಿಡಿದು ಆಚೆ ದಬ್ಬುತ್ತಿದ್ದೆ. ಇಂಚರ ಕಡೆ ಕೆಕ್ಕರಿಸಿ ನೋಡಿ ಹಲ್ ಕಚ್ಚಿದವನ ನೋಡಿ ಅಭಿಯ ನೋಡಿದಂತೆ ಆಯಿತು. ಯಾರಿಗೆ ಹೊಡೆಯುವುದು ಇಶು? ಆಗ ತಾನೇ ಆಸ್ಪತ್ರೆಯಿಂದ ಮನೆಯೊಳಗೆ ಬರುತ್ತಾ ಕೇಳಿದ ಆಕಾಶ್. ಬಾ ಅಣ್ಣ, ನೀನಾದರೂ ಬಂದ್ಯಲ್ಲ, ಹೋಗಿ ಅಭಿಬ್ರೋ ಕರ್ಕೊಂಡು ಬಾ. ನಾನು ಅವನ ಜೊತೆ ಮಾತನಾಡಬೇಕು. ಅವನು ನಿನ್ನ ಮಾತಷ್ಟೇ ಕೇಳೋದು. ಹೋಗು ಬ್ರೋ. ಅವನು ಊಟ ಕೂಡ ಮಾಡಿಲ್ಲ. ಚಿಕ್ಕ ಹುಡುಗನಂತೆ ಆಕಾಶ್ ತೋಳಿಡಿದು ಬೇಡಿದವನ ನೋಡಿ ಆಕಾಶ್ಗೆ ಪಿಚ್ಚೆನಿಸಿತು. ಅಭಿಗೇನಾಯಿತು? ಆತಂಕದಿಂದ ಕೇಳಿದ ಅವನಿಗೆ. ಶ್ರೀ ವಿಷಯ ತಿಳಿದಿತ್ತು. ಸ್ವತಃ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ದರು. ಆದರೆ ಮನೆಯಲ್ಲಿ ನಡೆದ ವಾಗ್ವಾದದ ಅರಿವಿರಲಿಲ್ಲ. ಮನೆಯಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಚಾಚು ತಪ್ಪದೆ ಆಕಾಶ್ಗೆ ಹೇಳಿದನು ಇಶಾನ್. ಚೂರು ಜಾಸ್ತಿ ಎನ್ನುವಂತೆ ಚಾಡಿ ಹೇಳಿಕೊಟ್ಟನು. ಹಣೆ ಉಜ್ಜಿಕೊಂಡ ಆಕಾಶ್, ಚಿಕ್ಕಪ್ಪ, ಅಪ್ಪ, ನೀವು ಯಾವಾಗ ಇಷ್ಟು ಸಣ್ಣ ಬುದ್ಧಿಯವರಾದದ್ದು? ಅವನೇನೋ ಕೋಪದಲ್ಲಿ ಹೇಳಿದಾನೆ. ಇದರಲ್ಲಿ ನಿಮಗೇನು ಗೊತ್ತು ಅಂತ ಅವನಿಗೆ ಬೈದದ್ದು ನೀವು. ತಮ್ಮನ ನೋಯಿಸಿದರು ಎಂದು ತಾನು ಜಗಳಕ್ಕೆ ನಿಂತನು ಆಕಾಶ್. ನನಗೆ ಅವನ ಅತಿಯಾದ ವರ್ತನೆ ಇಷ್ಟ ಆಗಲಿಲ್ಲ ಕಣೋ. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಅತ್ತಿಗೆ ಬಗ್ಗೆ ಅಂಜನ ಬಗ್ಗೆ ರೇಗಿದ. ಅದಕ್ಕೆ ನಾನು ಬುದ್ಧಿ ಹೇಳಿ ಕಳಿಸಿದ್ದೀನಿ. ಮಗನಿಗೆ ಅರ್ಥ ಮಾಡಿಸಲು ನೋಡಿದರು ಅಶೋಕ್. ನಿಮಗೆ ಅವನ ವರ್ತನೆ ಮಾತ್ರ ಕಂಡದ್ದ? ಅವನ ಎದೆಯಲ್ಲಿ ಹುರಿಯುತ್ತಿರುವ ಬೆಂಕಿ ಕಾಣಲಿಲ್ವಾ? ನಿಮಗೆ ಗೊತ್ತಿದೆಯಾ ಶ್ರೀ ಎಂಥ ಗಂಭೀರ ಸ್ಥಿತಿಯಲ್ಲಿ ಇದ್ದಳು ಅಂತ? ಅವನಷ್ಟು ಬಿಡಿಸಿ ಹೇಳಿದ್ರು ನಿಮಗೆ ತಿಳಿಯಲಿಲ್ವಾ? ಶ್ರೀಗೆ ಆಕ್ಸಿಡೆಂಟ್ ಆಗಿ ತಲೆ ಭಾಗ ಏಟಾಗಿದೆ. ಅವಳಿಗೆ 3 ತಿಂಗಳು ಯಾವುದೇ ಒತ್ತಡಗಳಿಗೆ ಒಳಗಾಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಇವರು ಊಟ ಕೊಡದೆ ಬೈದು ಹೊಡೆದು ಅಳಿಸಿದ್ದಾರೆ. ಅದಕ್ಕೆ ಅವಳ ಮೆದುಳಿನ ಮೇಲೆ ಒತ್ತಡ ಬಿದ್ದಿದೆ. ಅದರಿಂದ ಮೆದುಳಿನಲ್ಲಿ ರಕ್ತ ಸಂಚಾರ ಸ್ಥಗಿತ ಆಗುತ್ತೆ. ಅಭಿ ಬರೋದು ಸ್ವಲ್ಪ ತಡ ಆಗಿದ್ರೆ ಇವತ್ತು ಶ್ರೀ ರೂಮಿನಲ್ಲೇ ಹೆಣ ಆಗ್ತಿದ್ಲು. ಅದಕ್ಕೆ ಅವನು ಕೋಪದಲ್ಲಿ ಬೈದಿದ್ದಾನೆ. ನಿಮಗೆಲ್ಲ ಏನಾಗಿದೆ ಅಂತ ಇಶಾನ್ ಪೂರ್ತಿ ವಿವರ ನೀಡಿದ ಮೇಲೆ ಅವಳ ಆರೋಗ್ಯದ ಬಗ್ಗೆ ತಿಳಿದುಕೊಂಡವರು ಬೆಸ್ತು ಬಿದ್ದರು. ಅಭಿ ಕೋಪದಲ್ಲಿ ಕೂಗಾಡಿದಕ್ಕೋ ಏನೋ
ಯಾರೂ ಸರಿಯಾಗಿ ಕೇಳಿಸಿಕೊಂಡಿರಲಿಲ್ಲ. ಮಧ್ಯೆ ಮಾತನಾಡಿದ ಅಂಜನಾ, ಇದೆಲ್ಲ ನನ್ನಿಂದನೇ ಆಗಿದ್ದು ಆಕಾಶ್. ಬೆಳಿಗ್ಗೆ ಅಭಿ ಹೋಗುವಾಗ ಶ್ರೀಗೆ ಆರೋಗ್ಯ ಸರಿಯಿಲ್ಲ, ರೂಮ್ಗೆ ಹೋಗಿ ತಿಂಡಿ ಕೊಡಿ ಅಂದಿದ್ದ. ನಾನೇ ಕೆಲಸದ ಬ್ಯುಸಿಯಲ್ಲಿ ಮರೆತೆ. ತಪ್ಪೊಪ್ಪಿಕೊಂಡಳು ಅಂಜನಾ. ಈಗ ಮನೆಯವರಿಗೆ ಶ್ರೇಣಿಕ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದು ತಪ್ಪು ಎಂದು ಪಶ್ಚಾತ್ತಾಪ ಕಾಡುತ್ತಿತ್ತು. ಹೆಂಡತಿಯನ್ನು ಸುಡುವಂತೆ ನೋಡಿದವನು, ನೀನಿವತ್ತು ತಿನ್ನೋದು ಮರೆತಿದ್ಯಾ? ಇಲ್ಲ ತಾನೆ? ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಮರೆತೆ ಅಂತ. ಈಗ ನಿಮ್ಮ ಅಪ್ಪಂಗೆ ತುಂಬ ಗಂಭೀರವಾಗಿ ಏಟಾಗಿದೆ ಅನ್ಕೋ. ಆಗ ನಾನು ಡಾಕ್ಟ್ರಾಗಿ ಆಪ್ರೇಷನ್ ಮಾಡದೆ ಕೊನೆಗೆ ಪ್ರಾಣ ಹೋದ್ಮೇಲೆ ಬಂದು ಅಯ್ಯೋ ಆಪ್ರೇಷನ್ ಮಾಡೋಕ್ಕೆ ಮರೆತೆ ಅಂತೀನಿ. ಒಪ್ತೀಯ ನೀನು? ನಿನ್ನ ಕೈಯಲ್ಲಿ ಆಗೋಲ್ಲ ಅಂದಿದ್ರೆ ನೇರವಾಗಿ ಹೇಳಬೇಕಾಗಿತ್ತು. ಅವನ ಹೆಂಡತಿ ಅವನು ಹೇಗೋ ನೋಡ್ಕೊಳ್ಳೋ ಅವನು. ಇಲ್ಲ ಮನೆ ತುಂಬ ಕೆಲಸದವರು ಇದ್ದಾರೆ, ತಿಂಡಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಅದು ಬಿಟ್ಟು ಮಾಡೋದು ಮಾಡಿ ಈಗ ಬಂದಿದ್ಯಾ ಸಮಜಾಯಿಷಿ ನೀಡೋಕ್ಕೆ. ಇದರಲ್ಲಿ ಅವಳ ತಪ್ಪಿದ್ದರಿಂದ ಅವಳನ್ನು ಬೈದನು. ಒಂದು ಕಡೆ ತನಗೂ ಇದಕ್ಕೆ ಸಂಬಂಧವೇ ಇಲ್ಲದಂತೆ ನಿಂತಿಂತ ಪ್ರಣತಿ ಬಳಿ ನಡೆದು, ಏನಮ್ಮ ಪ್ರಣತಿ, ನಾನೇನು ನಮ್ಮ ಸಮರ್ಥನ ಹೆಂಡತಿ ಅಂತ ಸುಮ್ಮನಿದ್ದರೆ? ಬಾಲ ಯಾಕೋ ತುಂಬ ಉದ್ದ ಆಗಿದೆ ನಿಂದು. ಹಿಂದಿನಿಂದಲೂ ನೋಡ್ತಿದ್ದೀನಿ ನಿನ್ನ ಆಟಗಳ. ಜಾಸ್ತಿ ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಬಿಡ್ತೀವಿ, ಜಾಗ್ರತೆ. ಏನು ತಿಳ್ಕೊಂಡಿದ್ಯಾ ವರ್ಮಾ ಮನೆ ಬಗ್ಗೆ? ಅಕ್ಷರಾಂಶ ಗುಡುಗಿದನು. ಮನೆಯ ಸಂಬಂಧಕ್ಕೆ ಧಕ್ಕೆ ತಂದವಳು ಅಥವಾ ಅಳೆಯ ಕೋಪವೋ? ಇನ್ನು ನೀನು ಇಂಚರ, ನೀ ಭಾರಿ ಒಳ್ಳೆಯ ಹುಡುಗಿ ಅಂತಿದ್ದೆ. ನೀನು ಈ ಮನೆ ಸೇರಿ ತುಂಬ ಕಲಿತು ಬಿಟ್ಟೆ. ಸ್ವಂತ ತಂಗಿ ಮೇಲೆ ಮಮಕಾರ ಇರಬಾರ್ದೆ ನಿಂಗೆ? ಇವತ್ತು ನೀನು ಈ ಮನೆ ಸೊಸೆ ಆಗಿರೋದು ಅಭಿಮನ್ಯು ಹಿಂದನೇ. ನಿನ್ನ ಗಂಡ ಕೆಲಸ ತಕ್ಕೊಂಡು ಇಷ್ಟು ಬೇಗ ACP ಆಗಿದ್ದು ಅಭಿಯಿಂದನೇ, ನೆನಪಿಟ್ಕೊ. ಆದರೆ ನಿನ್ನ ತಂಗಿ ಗಂಡನಿಂದ ಅತಿಯಾದ ಅಸೂಯೆ ಒಳ್ಳೆಯದಲ್ಲ. ಕೊನೆಗೆ ಅದು ನಿನ್ನನ್ನೇ ಸುಟ್ಟು ಆಗುತ್ತೆ. ಮಾತು ನಯವಾಗಿ ಇದ್ದರೂ ಬೀಸಿ ಹೊಡೆದಂತಿತ್ತು ಇಂಚರ ಸಾತ್ವಿಕ್ಗೆ. ರೂಪಾರ ಅವರ ಕಡೆ ತಿರುಗಿದವನು, ನಿಮಗೆ ನಾನು ಏನು ಹೇಳಲ್ಲ. ಹೆತ್ತ ತಾಯಿ ನೀವು. ನೀವೇ ಅವಳ ಮೇಲೆ ಅನುಮಾನ ಪಟ್ಟರೆ ಬೇರೆಯವರು ಅವಳನ್ನು ನಂಬ್ತಾರ ಹೇಳಿ? ಕನಿಷ್ಠ ಪಕ್ಷ ಅವಳು ನೋವು ಪಡುವಾಗ ಸಮಾಧಾನ ಮಾಡೋಕ್ಕೆ ನೀವು ಬರಲಿಲ್ಲ. ಹಾಗಿದ್ಮೇಲೆ ಅವಳಿಗೆ ನೋವು ಕೊಡೋಕ್ಕೆ ಯಾಕೆ ಬರ್ತೀರಾ? ಅವಳು ಮದುವೆ ಆಗಿದ್ದು ಅಭಿಯನ್ನು. ಅವನೇ ಸುಮ್ಮನೆ ಇರುವಾಗ ನಿಮಗೇಕೆ ಟೆನ್ಷನ್? ಅವನಿಗೆ ಈಗಾಗಲೇ ಸಾವಿರಾರು ಚಿಂತೆ ಒತ್ತಡ ಇದೆ. ಅದರೊಳಗೆ ನಿಮ್ಮದು. ಮನೆಯಲ್ಲಿ ದಿನ ಒಂದೊಂದು ರಾಮಾಯಣ. ಬಟ್ಟೆ ಸುತ್ತಿ ಹೊಡೆತ ನೀಡುತ್ತಿದ್ದ ಎಲ್ಲರಿಗೂ ಮಾತಿನ ಆಯುಧ ಬಳಸಿ. ಇವರಿಗೆ ಅದೆಲ್ಲ ಗೊತ್ತಾಗೋಲ್ಲ ಬ್ರೋ. ಈ ಅಪ್ಪ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಅವನಿಗೆ ಬುದ್ಧಿ ಹೇಳಿದರು. ಅವನ ಕಷ್ಟ ಇವರಿಗೆ ಕಾಣೋಲ್ಲ. ಇವತ್ತು ಇಲ್ಲಿರುವ ನನ್ನ ವರುಣ್, ಸಾತ್ವಿಕ್, ಸನ್ನಿಧಿ ಅಷ್ಟೇ ಯಾಕೆ, ಪ್ರಜ್ಞಾ ಅಕ್ಕಂಗೂ ಒಳ್ಳೆಯ ಜೀವನ ಕೊಡಿಸಿದ್ದು ಅವನೇ. ಆದರೆ ಇವರೆಲ್ಲ ಸೇರಿ ಅವನಿಗೆ ನೆಮ್ಮದಿ ಕೊಡ್ತಿಲ್ಲ. ಅದೇ ಶ್ರೀ ಜಾಗದಲ್ಲಿ ಪ್ರಜ್ಞಾ ಅಕ್ಕನೂ ಸನ್ನಿಧಿನೂ ಇರಬೇಕಾಗಿತ್ತು. ಆಗ ಇವರಿಗೆ ಒಂದು ಜೀವದ ಬೆಲೆ ಗೊತ್ತಾಗೋದು. ಇವರಿಗೆಲ್ಲ ಅಣ್ಣ ತನ್ನ ಸಂಕಟ ಹೇಳುವಾಗ ಸನ್ನಿಧಿ ಮದುವೆ ಚಿಂತೆ ಬಂದಿದೆ. ಹೆತ್ತವರ ಮೇಲೆ ಹರಿಹಾಯ್ದು ಇಶಾನ್ ಅಭಿಯ ಮಾತಿಗೆ ಕಿವಿಗೂಡದೆ ಮಾತು ಮರೆಸಿದಕ್ಕೆ ನಿಟ್ಟಿಸಿರು ಬಿಟ್ಟು, ಸನ್ನಿಧಿ ವಿಷಯ ಇಲ್ಲಿ ಅನಾವಶ್ಯಕ ಇಶ್ಯೂ. ಬಿಟ್ಟು ಬಿಡು ಅವರ ಕುಟುಂಬದ ವಿಚಾರ. ನಮಗೆ ನಮ್ಮದೇ ಒತ್ತಡಗಳು ಸಾಕಾಗಿದೆ. ಇನ್ನು ಹೋಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿರುವ ಅವರನ್ಯಾಕೆ ಮಧ್ಯೆ ತರ್ತೀಯ? ನೀನು ನಿನ್ನ ಹೆಂಡತಿ ಸಂಸಾರದ ಕಡೆ ಗಮನ ಕೊಡು. ಅವರ ಜೀವನ ಅವರಿಷ್ಟ. ಈಗ ಅಭಿ ನೋಡೋಣ ನಡಿ. ಮುಖ ಹಿಂಡಿ ಮನೆಯವರ ಮೇಲೆ ನಿರ್ಲಕ್ಷ್ಯ ತೋರಿದವನು ಇಶಾನ್ನನ್ನು ಎಳೆದುಕೊಂಡು ಹೋದನು. ಮನೆಯ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿಯ ರಂಗು ತುಂಬಿ ತೊಳುಕುತ್ತಿತ್ತು. ಡ್ಯಾಡ್ ಡ್ಯಾಡ್, ಮೈ ಸ್ವೀಟ್ ಡ್ಯಾಡ್, ಹೇ ಐ ಲವ್ ಯು ಡ್ಯಾಡ್. ಕಂಠಮಟ್ಟ ಕುಡಿದು ತಂದೆಯ ತಬ್ಬಿಕೊಂಡು ತೂರಾಡುತ್ತಿದ್ದನು ಕಾರ್ತಿಕ್. ನಾನು ಅಷ್ಟೇ ಮೈ ಸನ್. ತಾನು ಕಡಿಮೆ ಇಲ್ಲ ಎಂಬಂತೆ ಮಗನಿಗೆ ಉರಿದುಂಬಿಸ್ತಿದ್ದನು ಬಸವರಾಜ್. ಏನೇ ಹೇಳಿ ಡ್ಯಾಡಿ, ಒಂದು ಕಲ್ಲಲ್ಲಿ 3, 4 ಹಕ್ಕಿ ಹೊಡೆಯುವುದು ನಿಮ್ಮಿಂದ ಮಾತ್ರ ಸಾಧ್ಯ ಅನಿಸುತ್ತೆ. ಯು ಆರ್ ರಿಯಲಿ ಗ್ರೇಟ್. ತಂದೆಯ ಕೆಟ್ಟತನದ ಸಾಧನೆಗಳನ್ನು ಹೊಗಳುತ್ತಿದ್ದನು. ಯಾಕೋ ಮಗನೇ? ಮಗನ ಅಪ್ಪಿಕೊಂಡು ಕೇಳಿದರು ಬಸವರಾಜ್. ಮೊದಲು ಕೇಸ್ ಮುಚ್ಚೋಕ್ಕೆ ಅಂತ ಪೊಲೀಸ್ ತಂಗಿನ ಮದುವೆಯಾಗಿ ಅಂದ್ರಿ. ಆಮೇಲೆ ನೋಡಿದರೆ ಅವಳ್ದಿ ಗ್ರೇಟ್ ಅಭಿಮನ್ಯು ವರ್ಮನ ತಂಗಿ. ಮನೆ ತುಂಬ ಡಾಕ್ಟರ್, ಪೊಲೀಸ್, ಲಾಯರ್ ಎಲ್ಲ ಇದ್ದಾರೆ. ನಮಗೆ ಇತ್ತ ಕೇಸ್ ಕ್ಲೋಸ್. ಒಳ್ಳೆ ಆಸ್ತಿ ಇರೋದ್ರ ಜೊತೆಗೆ ನೋಡೋಕ್ಕೆ ಚೆನ್ನಾಗಿರುವ ಹುಡುಗಿ ಸಿಕ್ಕಾಳು. ಮದುವೆ ಆದಮೇಲೆ ಅವರ ಮನೆ ಪೊಲೀಸ್ಗಳೆಲ್ಲ ನಮ್ಮ ಮನೆ ಸೇವಕರು. ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ಅವರ ಮನೆಯಲ್ಲೇ ಇದ್ದಾರಲ್ಲ. ಗಾಗಸಿ ನಗುತ್ತಾ ಹೇಳಿದನು. ಅವನ ಜೊತೆ ತಾವು ನಕ್ಕರು ಬಸವರಾಜ್. ಎಸ್ ಮೈ ಸನ್,
ವರ್ಮಾ ಮನೆಯವರು ನಮ್ಮ ಜೊತೆ ಸೇರಿದ್ರೆ ನಮ್ಮ ಸಾಮ್ರಾಜ್ಯ ಇನ್ನೂ ದೊಡ್ಡದಾಗಿ ಬೆಳೆಸ್ಬಹುದು. ಅವರ ಮನೆಯಲ್ಲಿರುವ ಅಷ್ಟು ಮಾಸ್ಟರ್ ಮೈಂಡ್ ತಲೆಗಳು ನಮ್ಮ ಜೊತೆ ಸೇರಿದ್ರೆ ಈ ರಾಜಕೀಯದಲ್ಲಿ ನಾನು ಕಿಂಗ್ ಪಿನ್ ಆಗುವುದು ಡೌಟೇ ಇಲ್ಲ ಬಿಡು. ಯಾವುದಕ್ಕೂ ಭಯ ಇರೋಲ್ಲ. ಫುಲ್ ಖುಷ್. ತಾವು ಹೆಂಡ ಕುಡಿದ ಮತ್ತಿನಲ್ಲಿ ಮಗನ ಜೊತೆ ಸೇರಿ ಕುಣಿಯುತ್ತಿದ್ದರು. ಎಸ್ ಡ್ಯಾಡ್, ಅವರನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಮುಂದೆ ಬರಬೇಕು. ನನಗಂತೂ ಈ ಮದುವೆ ಆದರೆ ಸಾಕು. ನನ್ನ ಲವ್ಲಿ ಗರ್ಲ್ ಫ್ರೆಂಡ್ಸ್ಗಳಿಂದ ದೂರ ಇದ್ದು ನನಗೂ ಸಾಕಾಗಿದೆ. ಮುಖ ಊದಿಸಿಕೊಂಡು ತನ್ನ ಕೀಳು ಆಸೆ ವ್ಯಕ್ತಪಡಿಸಿದನು. ಸಮಾಧಾನ ಮಾಡ್ಕೊ ಮಗನೇ, ಕಾಯಿ ತಿಂದ ಹಣ್ಣಿನ ರುಚಿ ಜಾಸ್ತಿ ಇರ್ತದೆ. ಅವಸರ ಬೇಡ, ನಿಧಾನವಾಗಿ ಆಗಲಿ. ಮನಸ್ಸಲ್ಲಿ ಏನೋ ಕ್ರೂರ ಆಸೆಯಿಂದ ಹೇಳಿದರು. ಆದರೂ ಡ್ಯಾಡ್, ಈ ಕೇಸ್ಗೋಸ್ಕರ ಅವಳನ್ನು ಮದುವೆ ಆಗೋ ಅವಶ್ಯಕತೆ ಇತ್ತಾ? ಒಂದು ಸಾರಿ ಎತ್ಕೊಂಡೋಗಿ ಅವಳ ಜೀವನ ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದರೆ ಸಾಕಾಗೋದು. ಮರ್ಯಾದೆಗೆ ಅಂಜಿ ಸುಮ್ಮನೆ ಆಗೋರು. ಮೇಕೆಯ ಬುದ್ಧಿ ಉಪಯೋಗಿಸಿದ. ಅಯ್ಯೋ ದೊಡ್ಡ ನನ್ನ ಮಗನೇ, ವರ್ಮಾ ಮನೆಯ ಬಗ್ಗೆ ಏನು ತಿಳಿದ್ಯಾ ನೀನು? ನೋಡೋಕ್ಕೆ ಅವರೆಲ್ಲ ಸಾಧು ಮೊಲದಂತೆ ಕಂಡರು. ಅವರೆಲ್ಲ ಎದೆ ಬಗೆಯುವ ಚಿರತೆಗಳು. ನಿನ್ನ ಮನಸ್ಸಿನಲ್ಲಿ ಇಂಥ ಯೋಜನೆ ಇತ್ತು ಅಂತ ಗೊತ್ತಾದರೆ ಸಾಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಂಗೆ ನರಕ ತೋರಿಸ್ತಿದ್ರು. ಚೂಪಾದ ಕತ್ತಿ ಒಂದೇ ಬಾರಿ ಕೊಲ್ಲುತ್ತದೆ. ಆದರೆ ಇವರು ಸೂಜಿಯ ರೀತಿ ನೋಡಲು ಚಿಕ್ಕದಾಗಿದ್ದರೂ ನರಳಿ ನರಳಿ ಇಂಚಿಂಚಾಗಿ ಸಾಯಿಸುವ ತಲೆ ಇರುವವರು. ಜೋಕೆ ಮಗನಿಗೆ ತಮ್ಮ ಬುದ್ಧಿ ಖರ್ಚು ಮಾಡಿ ಉಪಾಯ ಹೇಳಿಕೊಡುತ್ತಿದ್ದರು. ಅಂದರೆ? ಆಶ್ಚರ್ಯದಿಂದ ಕೇಳಿದವನಿಗೆ ವಕ್ರವಾಗಿ ನಗು ನೀಡಿ, ನೀನೇನು ಅಂದ್ಕೊಂಡೆ? ಅವರೆಲ್ಲ ತನ್ನ ಕೆಲಸ ನಂಬಿಕೊಂಡು ತಮ್ಮ ಪಾಡಿಗೆ ಇರುವವರಂತನಾ? ಅವರಿಗಿರುವ ಆಸ್ತಿಯಲ್ಲಿ ಆದಾಯಕ್ಕೆ ಕೆಲಸಗಳು ಒಂದು ಜನಸೇವೆ ಮಾಡುವ ವೃತ್ತಿಗಳಷ್ಟೇ. ಅವರ ಅಂತರಂಗದ ಹೊಡಲು ತುಂಬ ಸದೃಢವಾಗಿದೆ. ಅದಕ್ಕೆ ಈ ಗೋವಿನ ವೇಷ ಧರಿಸಿ ಮದುವೆ ಆಗುವ ಉಪಾಯ ಮಾಡಿರುವುದು. ವರ್ಮಾ ಮನೆಯ ಅಣುವಿನ ಬಗ್ಗೆಯೂ ಮಾಹಿತಿ ಪಡೆಯುತ್ತಿದ್ದರು. ನೀನು ಅವಳ ಲೈಫ್ ಹಾಳು ಮಾಡಿದರೆ ನನ್ನ ರಾಜಕೀಯ ಜೀವನ ಕುಸಿತ ಕಂಡು ಬೀದಿಗೆ ಬೀಳುತ್ತೇವೆ. ಜೊತೆಗೆ ನಿಮಗೆ ಗಲ್ಲು ಶಿಕ್ಷೆ ಆದರೂ ಅನುಮಾನವಿಲ್ಲ. ಒಟ್ಟು ನಿನ್ನನ್ನಂತೂ ಬದುಕಲು ಬಿಡಲ್ಲ ಅವರು. ಅದೇ ಮದುವೆ ಆದಮೇಲೆ 1 ವರ್ಷ ಚೆನ್ನಾಗಿ ಇದ್ದು ಒಂದು ಮಗು ಕೊಟ್ಟು ಅದನ್ನು ಮುಂದಿಟ್ಟುಕೊಂಡು ನಾವು ಆಟ ಆಡೋಣ. ಒಂದು ಕಡೆ ವರ್ಮಾ ಮನೆಯ ಅಳಿಯನ ಮರ್ಯಾದೆ ಅಡ್ಡ ಬಂದರೆ, ಇನ್ನೊಂದು ಮಗಳ ಗಂಡನನ್ನು ಜೈಲಿಗೆ ಕಳುಹಿಸಿದರೂ ಹೆಚ್ಚು ಶಿಕ್ಷೆಯಂತೂ ಖಂಡಿತ ಆಗುವುದಿಲ್ಲ. ಮಗಳ ಮುತ್ತೈದೆ ಭಾಗ್ಯ ಮುಖ್ಯ ಅಲ್ವಾ? ಕ್ರೂರವಾಗಿ ನಕ್ಕನವ. ವಾವ್ ವಾವ್, ಏನು ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀರ ಡ್ಯಾಡ್. ನಿಮ್ಮ ತಲೆನ ಎಲ್ಲಿ ಇಡ್ಲಿ ನಾನು? ಮಗನ ಪ್ರಶಂಸೆಗೆ ಹುಬ್ಬಿ ಹೋದರು. ಮತ್ತೆ ನಾನು ಅಂದರೆ ಕಡಿಮೆನಾ? ಈ ರಾಜಕೀಯದಲ್ಲಿ ಈ ಥರ ಯೋಚನೆ ಮಾಡದೇ ಇದ್ದರೆ ಮುಂದೆ ಬರೋಕ್ಕೆ ಆಗೋಲ್ಲ ಮಗನೇ. ಬಾ, ಮುಂದೆ ನಿಂಗೂ ಇದೆಲ್ಲ ಅಭ್ಯಾಸ ಆಗುತ್ತೆ. ಪಳಗಿದ ಮೀನು ಆತ ಕೆಟ್ಟತನದ ಸಾಗರದಲ್ಲಿ. ಯಾ ಶ್ಯೂರ್ ಡ್ಯಾಡಿ, ಆಶ್ವಾಸನೆ ಇಟ್ಟನು. ಅವನಿಗೂ ತಂದೆಯ ಎಚ್ಚರಿಕೆಯ ಮಾತು ಕೇಳಿ ಕುಡಿದದ್ದು ಇಳಿದು ಹೋಗಿತ್ತು. ಮಗನಿಗೆ ಕಂಟಕ ಬರದಂತೆ ತಡೆಯಲು ವರ್ಮಾ ಮನೆಯವರ ಆಳ ನೋಡಿದವರಿಗೆ ತಾನು ಅದೇ ಕಂಟಕದಲ್ಲಿ ಸಿಲುಕಿಬಿಟ್ಟರೆ ಎಂಬ ಯೋಚನೆ ಬರಲಿಲ್ಲ. ಹಿತ ಮನೆಯಲ್ಲಿ ಆರ್ಮಿ ಕಮಾಂಡರ್ ಆಗಿ ಬದಲಾಗಿದ್ದಳು ವೇದ. ಇದಂತೂ ಕರಣ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಬೆಳಿಗ್ಗೆ ಎದ್ದಾಗ ಶುರುವಾಗುವ ವೇದನ ದಿನಚರಿ ವೇಳಾಪಟ್ಟಿ ರಾತ್ರಿ ಮಲಗುವವರೆಗೂ ಮುಂದುವರೆದಿತ್ತು. ಪ್ರತಿಯೊಂದಕ್ಕೂ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದಳು. ಬೆಳಿಗ್ಗೆ ಏಳುವ ಸಮಯ, ಮಲಗುವ ಸಮಯದ ಜೊತೆಗೆ ತಿಂಡಿ, ಊಟ, ಕಾಫಿ ಹೇಳಿದ ಸಮಯಕ್ಕೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಡಿದು ತಿನ್ನಬೇಕು. ಇಲ್ಲ ಕೊಡದಂತೆ ಕೆಲಸಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಳು. ತಡವಾಗಿ ಮನೆಗೆ ಬಂದರೆ ಬಾಗಿಲು ತೆಗೆಯದಂತೆ ಹೇಳಿದ್ದಳು. ರಾತ್ರಿ ಕೆಲಸ ಮಾಡಲು ಬಿಡದೆ ಕರಣ್ಣನ್ನು ತನ್ನ ಜೊತೆ ವಾಕ್ ಮಾಡು, ಮಾತನಾಡು ಎಂದು ಪೀಡಿಸುತ್ತಿದ್ದಳು. ಕರಣ್ಣಿಗೆ ಯಾರಿಗೂ ಹೇಳದಂಥ ಪರಿಸ್ಥಿತಿ. ಅಬಿಗೆ ಹೇಳಲು ಅವನು ಮೊದಲೇ ಹೆಂಡತಿಯ ಆರೋಗ್ಯದ ಕಡೆ ಗಮನ ಇಟ್ಟು ಸಿಗುವುದೇ ಅಪರೂಪ. ನೂತನ್ ಇನ್ನೊಂಥರ ಲವ್ವರ್ ವಿಷಯಕ್ಕೆ ಸಿಕ್ಕಾಕೊಂಡು ಕಣ್ಣು ತಪ್ಪಿಸಿ ಓಡಾಡಿಕೊಂಡು ಇರುವವನು. ಇದೆಲ್ಲ ಮೀರಿ ಯಾರಿಗಾದರೂ ಹೇಳಲು ಹೆಂಡತಿಗೆ ಹೆದರುವಿಯಾ ಎಂದು ಅಪಹಾಸ್ಯ ಮಾಡಿದರೆ ಎಂಬ ಭಯ. ಕೋಪ ಮಾಡಿಕೊಂಡು ಹೊಡೆಯುವುದು ದೊಡ್ಡದಲ್ಲ, ಆದರೆ ಒಂದು ಬಾರಿ ಹೊಡೆದ ಪರಿಣಾಮ ಎದುರಿಸಿದವನು ಮತ್ತೆ ಅದೇ ತಪ್ಪು ಮಾಡಲಿಲ್ಲ. ಒಟ್ಟಿನಲ್ಲಿ ವೇದನ ಹೊಸ ರೂಪ ಅಡ್ಡ ಕತ್ತರಿಗೆ ಸಿಲುಕಿದ ಅಡಿಕೆಯ ಹಾಗಾಗಿತ್ತು.
ಮಲಗಿದ್ದ ಕರಣ್ ಮೈ ಮೇಲೆ ಕಾಲು ಹಾಕಿ ಮಲಗಿದ್ದಳು ವೇದ. ವೇದ, ಸಿಟ್ಟು ಬರಿಸ್ಬೇಡ, ಸರಿಯಾಗಿ ಮಲಗು, ನನಗೆ ಹಿಂಸೆ ಆಗ್ತಿದೆ. ಅವಳ ಕಾಲುಗಳನ್ನು ಸರಿಸಿ ಸಾಕಾಗಿ ರೇಗಿದನು. ನನಗೆ ಹೀಗೆ ಮಲಗಿದ್ರೇನೆ ನಿದ್ದೆ ಬರೋದು, ಇಲ್ಲಾಂದರೆ ನಿದ್ದೆ ಬರೋಲ್ಲ. ಆಮೇಲೆ ಬೆಳಿಗ್ಗೆವರೆಗೂ ನೀವೇ ನನ್ನ ಜೊತೆ ಮಾತನಾಡಿಕೊಂಡು ಸಮಯ ಕಳಿಬೇಕು, ಸರಿನಾ? ಹುಸಿ ಎಚ್ಚರಿಕೆ ಕೊಟ್ಟಳು. ನಿಂದು ಅತಿಯಾಯಿತು. ಕಾಲೇಜ್ಗೆ ಹೋಗೋಕ್ಕೆ ಶುರು ಆದಮೇಲೆ ಬಾಲ ಬೆಳೆದಿದೆ. ಹೀಗೆ ಹಾಡ್ತಿರು, ಆಮೇಲೆ ಕಾಲೇಜ್ಗೂ ಕಳಿಸೋಲ್ಲ ನೋಡು. ವಾರ್ನಿಂಗ್ ಕೊಡುವಂತೆ ಗದರಿದನು. ಓ ಹೌದಾ? ಕಾಲೇಜ್ಗೆ ಕಳುಹಿಸದೆ ಏನು ಮಾಡ್ತೀರಾ? ಮಗು ಕೊಡ್ತೀರಾ? ಅದು ಒಳ್ಳೆಯದೇ. ನಾಚಿಕೆ ಇಲ್ಲದೆ ಎದ್ದು ಪಟ್ಟಾಗಿ ಕುಳಿತು ಕೇಳಿದಳು. ವಾಟ್? ದಂಗ್ ಬಡಿದಂತೆ ಕುಳಿತವನು ಅವಳ ದಿಟ್ಟಿಸುತ್ತ. ಏನು ವಾಟ್? ಕಾಲೇಜ್ಗೆ ಹೋಗದೆ ಮನೇಲೇ ಇದ್ದು ನಾನೇನು ಮಾಡಲಿ? ಅದರ ಬದಲು ಒಂದು ಮಗು ಮಾಡ್ಕೋಬೇಕು. ಅದರ ಜೊತೆಗೆ ಆಡ್ತಾ ಕುಣಿತಾ ನನಗೂ ಎಂಜಾಯ್ಮೆಂಟ್ ಸಿಗ್ತದೆ ಅಲ್ವಾ ಎಂದು ಹುಬ್ಬು ಕುಣಿಸಿ ಅನುಕಿಸಿದಂತೆ ಕೇಳಿದಳು. ಏನು ಬೇಡ, ಅದಕ್ಕೆಲ್ಲ ತುಂಬ ಸಮಯ ಇದೆ. ಸದ್ಯಕ್ಕೆ ತೆಪ್ಪಕ್ಕೆ ಹೋದು. ಸ್ವಲ್ಪ ಚಾನ್ಸ್ ಸಿಕ್ಕರೆ ಸಾಕು. ಏನೇನು ಯೋಚನೆ ಮಾಡ್ತೀಯ? ನಿನ್ನ ಮಾತನಾಡಿಸುವುದೇ ತಪ್ಪು. ಯಾವ ವಿಷಯ ಎಲ್ಲೆಲ್ಲಿಗೂ ಲಿಂಕ್ ಮಾಡ್ತೀಯ ಎಂದವನು ಕೊಸರಿ ಬೆನ್ನು ಹಾಕಿ ಮಲಗಿದನು. ಅವನ ಬೆನ್ನಿಗೆ ಬಿದ್ದವಳು, ಅಂದರೆ ನಿಮಗೆ ಮಗು ಅಂದರೆ ಇಷ್ಟ ಇಲ್ವಾ? ಅಥವಾ ನಾನು ಹೊಟ್ಟೆಯಲ್ಲಿ ಹುಟ್ಟೋದು ಇಷ್ಟ ಇಲ್ವಾ? ಸಿನಿಮಾ ನಟಿಯರ ಥರ ಸೆರೆಗೊಸಿ ತಂತ್ರಜ್ಞಾನ ಬಳಸಿ ಮಗು ಪಡೆಯಲು ಆಸೆ ಇದೆಯಾ? ಹಿಂದಿನಿಂದ ಬಳಸಿ ಕೇಳಿದಳು. ಅವಳ ಕೈ ಬಿಡಿಸಿಕೊಂಡು, ಹೇಚಿ, ನಾನು ಯಾಕೆ ಸೆರೆಗೊಸಿ ಮಾಡಿಸಲಿ? ಮಗು ಹೆರೋಕ್ಕೆ ನಿಂಗೇನು ದೊಡ್ಡ ರೋಗ ತಗಲಿದೆಯಾ? ಬಾಯಿಗೆ ಬಂದಂತೆ ಒದರಬೇಡ, ಮುಚ್ಕೊಂಡು ಬಿದ್ಕೋ, ನನಗೆ ನಿದ್ದೆ ಬರ್ತಿದೆ. ಮುಖದ ತುಂಬ ಬೆಡ್ಶೀಟ್ ಒದ್ದನು. ರೀ ಕರಣ್, ಹಾಗಂದರೆ ನಿಮಗೆ ಮಗು ಇಷ್ಟ ಇಲ್ವಾ? ನನಗೆ ನಮ್ಮದೇ ಮಗು ಇರಬೇಕಂತ ಆಸೆ ಆಗ್ತಿದೆ. ಇಷ್ಟು ಬೇಗ ಮಗು ಆದರೆ ತೊಂದರೆ ಏನೂ ಆಗೋಲ್ಲ. ಅಮ್ಮ ಅಪ್ಪ ಅತ್ತೆ ಮಾವ ನೋಡ್ಕೊಳ್ತಾರೆ. ನಿಮಗೇನು ದಾಡಿ? ತಿರುಗಿ ಮಲಗಿದ್ದ ಗಂಡನ ಬೆನ್ನಿಗೆ ಗುದ್ದಿದಳು. ನೀನು ದಿನ ಹೋಗಿ ಹೋಗಿ ಬೇರೆ ರೂಮ್ನಲ್ಲಿ ಮಲಗು, ಮಗು ಆಗುತ್ತೆ. ಅದೇನು ಮಂತ್ರದಿಂದ ಮಗು ಸಿಗುತ್ತದೆ ಅಂತಾರಲ್ಲ, ಸಿಗುವ ಹಾಗಿದ್ರೆ ನೋಡು, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ಎಷ್ಟು ಮಗು ಬೇಕೋ ತಗೊಂಡು ಬಾ. ಅವಳ ಕಾಟ ತಡೆಯಲಾರದೆ ರೇಗಿದನು. ನಾನು ಯಾಕೆ ಮಂತ್ರ ಮಾಡಲಿ? ಗಂಡ ಅಂತ ನೀವಿರೋದು ಯಾಕೆ? ಇವತ್ತಿಲ್ಲೇ ಮಲಗಿದೇನಲ್ಲ, ನೀವೇ ದೂರ ಮಲಗಿರೋದು. ಅನ್ರೊಮ್ಯಾಂಟಿಕ್ ಫೆಲೋ. ಮೂತಿ ತಿರುವಿ ಅವನ ಶರ್ಟ್ ತೋಳು ಹಿಡಿದು ಕೇಳಿದಳು. ವೇದ, ಏನಾಗಿದೆ ನಿಂಗೆ? ತಿರುಗಿ ಗದರಿದನು. ಹೆಂಡತಿ ಕಾಡುವಿಕೆ ಸಹಿಸಿ ಸಾಕಾಗಿ ಅವನ ಬಳಿ ಬಾಗಿ ಸಣ್ಣ ಧ್ವನಿಯಲ್ಲಿ, ಪ್ರೀತಿಯಾಗಿದೆ ನನಗೆ, ನನ್ನ ಸಿಡುಕು ಗಂಡನ ಮೇಲೆ ಹೆವಿ ಪ್ರೀತಿಯಾಗಿದೆ. ವೇದ ಲವ್ಸ್ ಯು ಮೋರ್ ಕರಣ್. ಈಗೆಲ್ಲ ಚಿಕ್ಕಂದಿನಿಂದಲೂ ನನಗೆ ನೀವು ಅಂದರೆ ಹುಚ್ಚು ಪ್ರೀತಿ, ಆದರೆ ನಿಮಗೆ ನಾನಂದರೆ ಅಸಡ್ಡೆ ಅಲ್ವಾ? ನಸುನಕ್ಕು ಹೇಳಿದವಳ ರೀತಿಗೆ ಕರಣ್ ಮುಖದಲ್ಲಿ ನಗು ಹರಳಿತು. ಹೆಂಡತಿ ಪ್ರೀತಿ ಗಳಿಸಿರುವೆ ಎಂದರೆ ಸಂತೋಷವೇ. ಬೆನ್ನ ಮೇಲೆ ಇದ್ದವಳ ಕೈ ಹಿಡಿದು ಪಕ್ಕಕ್ಕೆ ಬೀಳಿಸಿಕೊಂಡವನು. ಲವ್ ಯು ಹೇಳಿದರೆ ಮಾತ್ರ ಪ್ರೀತಿನಾ ವೇದ? ಇಲ್ಲ ಅಂದರೆ ಅಸಡ್ಡೆ ಅಂತಾನಾ? ನನಗೆ ಪ್ರೀತಿ ಪ್ರೇಮ ಗೊತ್ತಿಲ್ಲ. ಆದರೆ ಅಮ್ಮ ನಿನ್ನ ಮದುವೆ ಆಗುವ ಅಂದಾಗ ಒಪ್ಪಿಗೆ ನೀಡಿದೆ. ಯಾಕೋ ಬೇರೆ ಆಯ್ಕೆ ನೋಡಬೇಕು ಅನ್ನಿಸ್ಲಿಲ್ಲ. ಬಹುಶಃ ಅದೇ ಪ್ರೀತಿ ಅನಿಸುತ್ತೆ. ಸದ್ಯಕ್ಕೆ ಈ ಜನ್ಮಕ್ಕೆ ನೀನೊಬ್ಬಳೇ ಸಾಕು, ಕಾಡುವ ಪಿಶಾಚಿ. ಹೆಂಡತಿಯ ಕೆನ್ನೆ ಹಿಂಡಿ ತಾನು ಭಾವನೆಗಳನ್ನು ಹಂಚಿಕೊಂಡ. ಅವನ ಮಾತಿಗೆ ಖುಷಿಯಾದರೂ ಹುಸಿ ಮುನಿಸು ತೋರಿ ತಿರುಗಿ ಮಲಗಿದಳು. ಹೀಗೇನು ತಿರುಗುವುದಿಲ್ವಾ? ಸರಿ ಬಿಡು. ಹಾಗಿದ್ರೆ ನಾನು ಮಗು ಬಗ್ಗೆ ಪ್ಲ್ಯಾನ್ ಮಾಡೋಣ ಅಂತಿದ್ದೆ. ನಿನಗೆ ಮಗು ಬೇಡ ಅನಿಸುತ್ತೆ. ತಾನು ಕೋಪ ಬಂದಂತೆ ನಟಿಸಿದ. ತಿರುಗಿ ಅವನ ತಬ್ಬಿದಳು. ನನ್ನ ಜೊತೆ ಪ್ಲ್ಯಾನ್ ಮಾಡದೆ ಇನ್ಯಾರ ಜೊತೆ ಮಾಡ್ತೀರಾ? ಹಾಗೇನಾದರೂ ಇನ್ನೊಂದು ಸೆಟಪ್ ಗಿಟಪ್ ಅಂತ ಇದ್ದರೆ ಈಗಲೇ ಮರೆತು ಬಿಡಿ. ಇಲ್ಲ, ಕೊಲೆ ಮಾಡೋಕ್ಕೂ ಹೆದರಲ್ಲ ನಾನು. ಎಚ್ಚರಿಕೆ ಕೊಟ್ಟು ಜೋರಾಗಿ ಕೆನ್ನೆ ಕಚ್ಚಿದಳು. ತೂ ನಾಯಿ, ಯಾಕೆ ಹೀಗೆ ಹಿಂಸೆ ಕೊಡ್ತೀಯಾ ಎಂದವ ತಾನು ಕೀಟಲೆ ಶುರು ಮಾಡಿದ್ದನು. ಅವನ ತರಲೆಗೆ ಕಚಗುಲಿ ಇಟ್ಟಂತೆ ಆಗಿ ಹೃದಯ ತುಂಬಿ ನಗುತ್ತಿದ್ದಳು ವೇದ. ಮುನಿಸು ಜಗಳ ಜಟಾಪಟಿ ನೋಡಿದ್ದ ಕೋಣೆಯಲ್ಲಿ ಇಂದು ಅವರಿಬ್ಬರ ನಗುವಿನ ಅಲೆ ಅಲೆಯಾಗಿ ತುಂಬಿ ಇಬ್ಬರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ನಾನು ಅಣ್ಣ ತಂಗಿ ಮತ್ತು ಹೃದಯದ ರಾಜ ಕತೆ ಯಾಕೆ ಹಾಕೋದಿಲ್ಲ ಅಂದರೆ ಅದು ಯಾರಿಗೂ ಇಷ್ಟ ಇಲ್ಲ ಮತ್ತು ಯಾರು ನೋಡ್ತಾನೇ ಇಲ್ಲ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಆಮೇಲೆ ಕತೆಯನ್ನು ಶೇರ್ ಮಾಡಿ, ಲೈಕ್ ಮಾಡಿ.